ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ 14ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಇಲ್ಲಿ ಸಾಧಕರ ತಿಳುವಳಿಕೆಗೋಸ್ಕರ, ಧ್ಯಾನಕ್ಕೋಸ್ಕರ ಕೆಲವು ಸ್ವರೂಪಗಳ ವರ್ಣನೆಯನ್ನ ಮಾಡ್ತಾ ಇದ್ರು. ಅದರಲ್ಲಿ ಮೊದಲಿಗೆ ಧ್ಯಾನಸ್ಥ ಭಗವಂತ ಶ್ರೀ ಶಂಕರನ ಧ್ಯಾನವನ್ನ ತಿಳ್ಕೊಂಡ್ವಿ. ಆಮೇಲೆ ಭಗವಾನ್ ಶ್ರೀ ವಿಷ್ಣುವಿನ ಧ್ಯಾನವನ್ನ ತಿಳಿಸಿದ್ರು, ಹೇಗೆ ಮಾಡಬೇಕು ಅಂತನ್ಬಿಟ್ಟು. ಆಮೇಲೆ ಭಗವಾನ್ ಶ್ರೀರಾಮನ ಧ್ಯಾನ ಅಂದರೆ ಹೇಗೆ ನಾವು ಕಲ್ಪನೆ ಮಾಡ್ಕೊಳ್ಬೋದು ರಾಮನನ್ನ ಅನ್ನೋದನ್ನ ತಿಳಿಸಿದ್ರು. ಆಮೇಲೆ ಶ್ರೀ ಕೃಷ್ಣನ ಧ್ಯಾನವನ್ನ ಒಂದು ರೀತಿಯಲ್ಲಿ ಯಾವ ರೀತಿ ಮಾಡ್ಬೋದು ಅಂದರೆ, ವೃಂದಾವನದಲ್ಲಿ ಯಮುನೆ ತೀರದಲ್ಲಿರುವಂಥ ಅಶೋಕ ವೃಕ್ಷಗಳ ಕಾಲಿಂದಿ ಕುಂಜ ಇದೆಯಲ್ಲ, ಅಲ್ಲಿ ಅವನು ಗೋಪ ಬಾಲಕರ ಜೊತೆ ತ್ರಿಭಂಗಿಯಲ್ಲಿ ನಿಂತ್ಕೊಂಡು ಕೊಳಲನ್ನು ನುಡಿಸ್ತಾ ಇರ್ತಾನಲ್ವಾ, ಆ ರೀತಿ ಒಂದು ಕಲ್ಪನೆ ಮಾಡಿಕೊಂಡು ನಾವು ಧ್ಯಾನ ಮಾಡ್ಬೋದು ಅಂತ ಹೇಳಿದ್ರು. ಈಗ ಭಗವಂತ ಶ್ರೀಕೃಷ್ಣನ ಧ್ಯಾನವನ್ನ ಎರಡನೇ ರೀತಿಯಲ್ಲಿ ಯಾವ ರೀತಿ ನಾವು ಅದನ್ನ ಊಹೆ ಮಾಡಿಕೊಂಡು ಮಾಡ್ಬೋದು ಅಂತ ಇಲ್ಲಿ ತಿಳ್ಕೊಳ್ಳೋಣ. ಕುರುಕ್ಷೇತ್ರದ ರಣರಂಗದಲ್ಲಿ ಈಗ ನೋಡಿ, ಮೊದಲನೇದು ಯಮುನಾ ತೀರದಲ್ಲಿ ಅವನು ಸ್ನೇಹಿತರ ಜೊತೆ ಇದ್ದಿದ್ದು, ಆ ರೂಪವನ್ನ ಬೇಕಾದರೂ ಧ್ಯಾನ ಮಾಡ್ಬೋದು. ಇನ್ನು ಕುರುಕ್ಷೇತ್ರದಲ್ಲಿ ಇರ್ತಾನಲ್ಲ ಭಗವಂತ, ಅಲ್ಲಿ 4 ಕಡೆಗೆ ವೀರರ ಸಮೂಹಗಳು ಯುದ್ಧಕ್ಕೋಸ್ಕರ ಯಥಾಯೋಗ್ಯವಾಗಿ ನಿಂತಿದೆ. ಅಂದರೆ ಈಗ ನಾವು ಕುರುಕ್ಷೇತ್ರ ರಣರಂಗವನ್ನ ನೆನಪಿಸ್ಕೊಳ್ಬೇಕು. ಅದರಲ್ಲಿ ಎಲ್ಲ ಕಡೆ ಯುದ್ಧಕ್ಕೋಸ್ಕರ ನಿಂತಿದ್ದಾರೆ. ಅಲ್ಲಿ ಪರಮ ತೇಜೋಮಯ ಅರ್ಜುನನ ರಥ ನಿಂತಿದೆ. ಅರ್ಜುನನ ರಥ ಇದೆಯಲ್ಲ, ಅದು ಸಾಮಾನ್ಯವಾಗಿರುವಂಥದ್ದಲ್ಲ, ಪರಮ ತೇಜಸ್ಸುಳ್ಳಂಥದ್ದು. ಆ ರಥ ನಿಂತಿದೆ ಅಂತ ನಾವು ಊಹೆ ಮಾಡಿಕೊಂಡು, ರಥದ ವಿಶಾಲ ಧ್ವಜದಲ್ಲಿ, ಆ ರಥದಲ್ಲಿ ಇಟ್ಟಿರುವಂಥ ಧ್ವಜ ಇರುತ್ತಲ್ಲ, ಅದು ಚಂದ್ರ ಮತ್ತು ನಕ್ಷತ್ರಗಳು ಹೊಳೆಯುತ್ತಲ್ಲ, ಆ ರೀತಿ ಹೊಳಿತಾ ಇದೆ. ಧ್ವಜದ ಮೇಲೆ ಮಹಾವೀರ ಹನುಮಂತನು ವಿರಾಜಮಾನನಾಗಿದ್ದಾನೆ. ಈಗ ಅರ್ಜುನನ ಧ್ವಜ ಕಪಿಧ್ವಜ ಅಂತ ಹೇಳ್ತಾರೆ. ಅಂದರೆ ಆ ಧ್ವಜದಲ್ಲಿ ಹನುಮಂತ ಇರ್ತಾನೆ. ಅನೇಕ ಬಾವುಟಗಳೆಲ್ಲ ಹಾರಾಡ್ತಾ ಇದ್ದಾವೆ. ಅಂದರೆ ಈಗ ಕುರುಕ್ಷೇತ್ರ ಯುದ್ಧದ ಒಂದು ಸ್ಮರಣೆ ಮಾಡಿಕೊಂಡು ಅಲ್ಲಿರುವಂಥ ಒಂದು ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಯುದ್ಧ, ಎಲ್ಲರೂ ರೆಡಿಯಾಗಿದ್ದಾರೆ. ಮಧ್ಯದಲ್ಲಿ ಒಂದು ರಥ ನಿಂತಿದೆ, ಅದು ಅರ್ಜುನನ ರಥ. ಅದರಲ್ಲಿ ಕಪಿಧ್ವಜ ಇದೆ, ಬೇಕಾದಷ್ಟು ಬಾವುಟಗಳು ಹಾರಾಡ್ತಾ ಇದ್ದಾವೆ. ರಥದ ಮೇಲೆ ಮುಂಭಾಗದಲ್ಲಿ ಭಗವಂತ ಶ್ರೀಕೃಷ್ಣ ವಿರಾಜಮಾನನಾಗಿದ್ದಾನೆ. ಈಗ ಅರ್ಜುನನ ರಥದಲ್ಲಿ ಸಾರಥಿಯ ಸ್ಥಾನದಲ್ಲಿ ಭಗವಂತ ಶ್ರೀಕೃಷ್ಣ ಕೂತಿದ್ದಾನೆ. ಅವನು ನೀಲಶ್ಯಾಮ ವರ್ಣದವನು, ಆ ರೀತಿಯ ಒಂದು ಬಣ್ಣ ಇರುವಂಥದ್ದು. ಸೀಮಾತೀತ ಸೌಂದರ್ಯ ಅಂದರೆ ಏನು, ಅದಕ್ಕೊಂದು ಎಲ್ಲೇನೇ ಇಲ್ಲ, ಆ ರೀತಿ ವರ್ಣನೆ ಮಾಡ್ತಾ ಇದ್ರೆ ಮುಗಿಯೋದಿಲ್ಲ, ಅಷ್ಟು ಸೌಂದರ್ಯ. ಒಂದು ವೀರಾವೇಶ ಇದೆ, ಯಾಕಂದರೆ ಇಲ್ಲಿ ಅವನು ಯುದ್ಧ ಭೂಮಿಯಲ್ಲಿರೋದ್ರಿಂದ ವೀರಾವೇಶ ಇದೆ. ಕವಚವನ್ನ ತೊಟ್ಟಿದ್ದಾನೆ, ದೇಹದಲ್ಲಿ ಪೀತಾಂಬರ ಶೋಭಿಸ್ತಾ ಇದೆ, ಮುಖಮಂಡಲ ಅತ್ಯಂತ ಶಾಂತವಾಗಿದೆ. ನೋಡಿ, ಯುದ್ಧರಂಗದಲ್ಲಿದ್ದರೂ ಕೂಡ ಅವನ ಒಂದು ಮುಖ ಹೇಗಿದೆ ಅಂತಂದರೆ ಶಾಂತವಾಗಿದೆ. ಜ್ಞಾನದ ಪರಮ ಪ್ರಕಾಶದಿಂದ ಎಲ್ಲ ಅಂಗಗಳು ಕೂಡ ಥಳಿಸ್ತಾ ಇದ್ದಾವೆ. ಈಗ ತುಂಬ ಜ್ಞಾನಿಗಳಾಗಿರ್ತಾರಲ್ಲ, ಅಂದರೆ ಏನು, ತತ್ವದಿಂದ ಆ ಜ್ಞಾನವನ್ನು ತಿಳ್ಕೊಂಡಿರುವಂಥವ್ರು, ಅಂಥವರಲ್ಲಿ ಒಂದು ತೇಜಸ್ಸಿರುತ್ತೆ. ಇನ್ನು ಭಗವಂತ ಜ್ಞಾನದ ಸಮುದ್ರ, ಅವನು ಪರಮ ಜ್ಞಾನ ಪ್ರಕಾಶದಿಂದ ಕೂಡಿರುವಂಥವನು. ಆದ್ದರಿಂದ ಅವನ ಅಂಗಗಳೆಲ್ಲ ಥಳಥಳಿಸ್ತಾ ಇದೆ. ವಿಶಾಲ ಮತ್ತು ಕೆಂಪಾದ ಕಣ್ಣುಗಳಿಂದ ಆ ಜ್ಞಾನದ ಜ್ಯೋತಿ ಹೊರಹೊಮ್ಮುತ್ತಾ ಇದೆ. ಈಗ ಯಾರಿಗೆ ಜ್ಞಾನ ತಿಳುವಳಿಕೆ ಇದೆಲ್ಲ ಇರುತ್ತೋ, ಅಂದರೆ ಪರಮಜ್ಞಾನವನ್ನು ಯಾರು ತಿಳ್ಕೊಂಡಿರ್ತಾರೋ ಅವರ ಕಣ್ಣು ನೋಡಿದ್ರೇ ಅದರಲ್ಲಿ ಏನೋ ಒಂದು ಹೊಳಪಿರುತ್ತೆ. ನಮಗೆ ಹಂಗನ್ಸುತ್ತೆ, ಅಪ್ಪ ಅವ್ರಿಗೆ ಏನು ಕಾಂತಿ ಇದೆಯಪ್ಪ ಅವ್ರ ಕಣ್ಣಲ್ಲಿ ಅಂತ ಹೇಳ್ತೀವಿ. ಆ ರೀತಿ ಜ್ಞಾನದ ಜ್ಯೋತಿ ಹೊರಹೊಮ್ಮುತ್ತಾ ಇತ್ತು ಭಗವಂತನ ಕಣ್ಣುಗಳಿಂದ. ಒಂದು ಕೈಯಲ್ಲಿ ಕುದುರೆಗಳ ಲಗಾಮನ್ನು ಹಿಡ್ಕೊಂಡಿದ್ದಾನೆ, ಇನ್ನೊಂದು ಕೈ ಜ್ಞಾನ ಮುದ್ರೆಯಿಂದ ಸುಶೋಭಿತವಾಗಿದೆ. ಮುದ್ರೆಗಳಿರುತ್ತಲ್ಲ, ಕೈ ಬೆರಳುಗಳಲ್ಲಿ ನಾವು ಮಾಡುವಂಥದ್ದು, ಅದರಲ್ಲಿ ಬೇರೆ ಬೇರೆ ರೀತಿಯ ಮುದ್ರೆಗಳಿದೆ. ಇಲ್ಲಿ ಜ್ಞಾನ ಮುದ್ರೆಯನ್ನು ಭಗವಂತ ಇಟ್ಕೊಂಡಿದ್ದಾನೆ. ಬಹಳ ಶಾಂತಿ ಮತ್ತು ಧೀರತೆಯಿಂದ ಅರ್ಜುನನಿಗೆ ಗೀತೆಯ ಮಹಾನ್ ಉಪದೇಶವನ್ನು ಕೊಡ್ತಾ ಇದ್ದಾನೆ. ಇಲ್ಲಿ ಭಗವಂತ ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಗೀತೆಯ ಉಪದೇಶವನ್ನು ಕೊಡ್ತಾ ಇದ್ದಾನಲ್ಲ, ಆ ಒಂದು
ಭಗವಂತನ ರೂಪವನ್ನು ನಾವು ನೆನಪಿಸ್ಕೊಂಡು ನಾವು ಧ್ಯಾನ ಮಾಡ್ಬೋದು ಅಂತ ಹೇಳ್ತಾ ಇರೋದು. ತುಟಿಗಳಲ್ಲಿ ಮಧುರವಾದಂಥ ಮಂದಹಾಸ ಚೆಲ್ತಾ ಇದೆ. ಕಣ್ಣುಗಳಿಂದ ಸನ್ನೆ ಮಾಡ್ತಾ ಅರ್ಜುನನ ಸಂದೇಹಗಳನ್ನು ಅವನು ಪರಿಹರಿಸ್ತಾ ಇದ್ದಾನೆ. ಈ ರೀತಿಯ ಒಂದು ಭಗವಂತನ ಸ್ವರೂಪವನ್ನು ಕೂಡ ನಾವು ಧ್ಯಾನಿಸ್ಬೋದು. ಈಗ ಶ್ರೀಕೃಷ್ಣ ರಣರಂಗದಲ್ಲಿ ಆ ಅರ್ಜುನನ ರಥದಲ್ಲಿ ಕೂತ್ಕೊಂಡು ಸಾರಥಿಯ ಒಂದು ಸ್ಥಳದಲ್ಲಿ ಅವನಿದ್ದಾನೆ, ಅರ್ಜುನ ಹಿಂದೆ ಕೂತಿದ್ದಾನೆ. ಈಗ ಅರ್ಜುನನಿಗೆ ಇವನು ಬೋಧನೆಯನ್ನು ಮಾಡ್ತಾ ಇದ್ದಾನೆ, ಆಯಿತಾ. ತನ್ನ ಕಣ್ಣು ಸನ್ನೆ ಮಾಡ್ತಾ ಅರ್ಜುನನ ಸಂದೇಹಗಳನ್ನೆಲ್ಲ ಪರಿಹಾರ ಮಾಡ್ತಾ ಇದ್ದಾನೆ. ಈ ರೀತಿಯ ಒಂದು ಜ್ಞಾನಪೂರ್ಣವಾದಂತಹ ಒಂದು ಜ್ಞಾನದಿಂದ ತುಂಬಿರುವಂತಹ ಭಗವಂತನ ರೂಪವನ್ನು ನಾವು ಧ್ಯಾನಿಸ್ಬೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ನಮಗೆ ಸ್ವಲ್ಪ ಐಡಿಯಾ ಬರಲಿ ಅಥವಾ ನಮಗೆ ಸಹಾಯ ಆಗಲಿ ಅಂತ ಅಂದ್ಬಿಟ್ಟು 5 ರೀತಿಯ ಭಗವಂತನ ಸ್ವರೂಪಗಳನ್ನು ಹೇಳಿದ್ದಾರೆ. ಮೊದಲು ಶಂಕರನ ಧ್ಯಾನ, ಅವನು ಧ್ಯಾನಸ್ಥನಾಗಿ ಕೂತಿರುವಂಥದ್ದು. ಇನ್ನೊಂದು ವಿಷ್ಣು ಕಮಲದಲ್ಲಿ ವಿರಾಜಮಾನನಾಗಿರ್ತಾನಲ್ಲ ಆ ಒಂದು ರೂಪ. ಇನ್ನೊಂದು ಸಿಂಹಾಸನದಲ್ಲಿ ಕೂತಿರುವಂಥ ರಾಮನ ರೂಪ. ಇನ್ನು ಕೃಷ್ಣ ಯಮುನೆಯಲ್ಲಿ ತನ್ನ ಸ್ನೇಹಿತರ ಜೊತೆ ತ್ರಿಭಂಗಿಯಲ್ಲಿ ಕೊಳಲನ್ನು ಊದುತ್ತಾ ಇರ್ತಾನಲ್ಲ ಆ ಒಂದು ರೂಪವನ್ನು ಧ್ಯಾನ ಮಾಡಬಹುದು. ಇನ್ನೊಂದು ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನಿಗೆ ಜ್ಞಾನವನ್ನು ಬೋಧನೆ ಮಾಡ್ತಾ ಅವನಲ್ಲಿರುವಂಥ ಸಂದೇಹಗಳನ್ನೆಲ್ಲ ನಿವಾರಣೆ ಮಾಡ್ತಾ ಇದ್ದಾನಲ್ಲ ಆ ಒಂದು ರೂಪವನ್ನು ಬೇಕಾದರೂ ನಾವು ಧ್ಯಾನಕ್ಕೆ ತಗೊಳ್ಬೋದು. ಇದರಲ್ಲಿ ಯಾವುದಾದ್ರೂ ನಮ್ಮ ಮನಸ್ಸಿಗೆ ಇಷ್ಟ ಆಗುತ್ತಾ, ಆ ಮನಸ್ಸು ಅದರಲ್ಲಿ ತೊಡಗುತ್ತಾ, ಅಂಥ ಒಂದು ರೂಪವನ್ನು ನಾವು ಇಟ್ಕೊಂಡು ಧ್ಯಾನ ಮಾಡಬೇಕು ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.